ಓಕೆ. ಆವಾಗಲೇ ಫಸ್ಟ್ ಒಂದು ಸುದ್ದಿ ಕೊಟ್ವಿ ನಾವು, ಬಹಳ ಆಶ್ಚರ್ಯ, ಈ ಮಗುವನ್ನು ಉಳಿದ್ಬಿಟ್ಟಿದೆ ಅಂತ ಹೇಳಿ. ಆ 3 ವರ್ಷ ಮಗು ಚೇತನ ಅಂತ ಹೇಳಿ ಬದುಕುಳಿಲಿಲ್ಲ ಅಂತ, ವೆರಿ ಸ್ಯಾಡ್ ಅಂತ ಅನಿಸ್ತಾ ಇದೆ. ಆಸ್ಪತ್ರೆಯಲ್ಲಿ ಮಗು ಹಸುನಿಗಿದೆ. 10 ದಿನಗಳ ಬಳಿಕ ಬೋರ್ವೆಲ್ನಿಂದ ರಕ್ಷಿಸಲಾಗಿತ್ತು. ಮಗು ಎಲ್ಲ ಕೈಕಾಯಿ ಅಲ್ಲಾಡಿಸ್ತಾ ಇತ್ತು. ಬಟ್ ಆಚೆ ಬಂದ ತಕ್ಷಣವೇ ಆ ಮಗು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಏನಾಯ್ತೋ ಗೊತ್ತಾಗಲಿಲ್ಲ. ಸದ್ಯಕ್ಕೆ ಆ ಮಗು ಬದುಕುಳಿಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಪ್ ಇಟ್ಕೊಂಡಿದ್ವಿ ಆ ಮಗು ಉಳಿಯತ್ತೆ ಅಂಥೇಳಿ. 10 ದಿನ ಜೀವ ಉಳಿಸ್ಕೊಂಡಿದ್ದು ಈಗ ಇನ್ನೊಂದು ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಒಳಗಡೆಗೆ ಇರುತ್ತೆ ಅಲ್ವಾ, ಬಾಡಿ ಮೂವ್ಮೆಂಟ್ಸ್ಗಳಿರೋದಿಲ್ಲ, ಇನ್ನೇನು ಸಮಸ್ಯೆ ಆಗಿರುತ್ತೆ, ಮಣ್ಣೆಲ್ಲ ಹೋಗಿರುತ್ತೆ, ಶ್ವಾಸಕೋಶದೊಳಗೆ ಏನು ತಗಲಾಕೊಂಡಿರುತ್ತೆ. 3 ವರ್ಷದ ಮಗು, ಸಹಜವಾಗಿ ಶ್ವಾಸಕೋಶದ ಸಮಸ್ಯೆ ಆಗೇ ಆಗುತ್ತೆ. ಊಟ ತಿನ್ನಕ್ಕಾಗಿರಲ್ಲ, ಒಳಗಡೆ ಕರಳಲ್ಲಿ ಇನ್ನೇನು ಸಮಸ್ಯೆಗಳಾಗಿರುತ್ತೆ. 3 ದಿನ 4 ದಿನ ಉಪವಾಸ ಇದ್ರೇ ಹೆಂಗಾಗ್ಬಿಡುತ್ತೆ, ಹಿಂಡ್ದಂಗೆ ಆಗುತ್ತೆ. ಒಂದು ದಿನ ಇಟ್ಕೊಂಡು ಮಾರನೇ ದಿನ ನೀವು ಬರೀ ನೀರು ಕುಡ್ಕೊಂಡಿದ್ದು ನೋಡಿ, ಬರೀ ನೀರು ಕುಡ್ಕೊಂಡು ಹೇಳ್ತಾ ಇದ್ದೀನಿ, ಮಾರನೇ ದಿನಕ್ಕಿದ್ದಾಗ ಕರಳು ಹಿಂಗೆ ಹಿಂಡ್ದಂಗೆ ಆಗ್ಬಿಡುತ್ತೆ. 10 ದಿನ ಮಗು ಹಾಗೇ ಇದೆ. ಒಳಗಡೆಗೆ ಏನೇನು ಬಾಡಿ ಪಾರ್ಟ್ಸ್ಗಳು ಎಫೆಕ್ಟ್ ಆಗಿರುತ್ತೋ ಗೊತ್ತಿಲ್ಲ ನನಗೆ. ಬಟ್ ಭಾಳ ಸ್ಯಾಡ್ ಅಂತ ಅನ್ನಿಸ್ತು ನನಗೆ. ಇರಲಿ, ಏನು ಮಾಡೋಕ್ಕಾಗಲ್ಲ. ಉಳಿಸ್ಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಆಗಿಲ್ಲ. ಓಕೆ.